ಹರ್ಷಿತಾ ಚಾನಲ್ಗೆ ಸ್ವಾಗತ. ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಈ ಬ್ಯಾಸಿಗೆ ಕಾಲದಾಗ ನಾವು ಹಣ್ಣು ಎಲ್ಲ ಯೂಸ್ ಮಾಡ್ಬೇಕು ನೋಡ್ರಿ. ಈ ಥರ ಹಣ್ಣು ಸ್ವಲ್ಪ ಮಾಗಿತ್ತು ಅವನ್ನೆಲ್ಲ ತಗೊಂಡು ಬಿಡಿಸಿ ಇಟ್ಕೊಳಕತ್ತೀನಿ. ಯಾಕಂದ್ರೆ ಸೀಕರಣೆ ಮಾಡೋಣ ಅಂತಂದು ಹೇಳಿ ಬಾಳೆಹಣ್ಣಿನ ಸೀಕರಣೆ ಮತ್ತು ಅದ್ರ ಜೊತೆಗೆ ಖರ್ಜೂರ ಹಣ್ಣು ಇತ್ತು, ಅದನ್ನ ಮಿಕ್ಸ್ ಮಾಡಕತ್ತೀನಿ. ಯಾಕಂದ್ರೆ ಟೇಸ್ಟಿಯಾಗಿ ಇರ್ತೈತಿ ಅಂತ ಹೇಳಿ. ಬಿಸಿಲಿಗೆ ಭಾಳ ತಂಪು ಕೂಡ. ಈ ಬಿಸಿಲಿನ ಟೈಮ್ನಲ್ಲಿ ಜ್ಯೂಸು ಅದು ಅಂಗಡಿಯಿಂದ ತಂದು ಕುಡಿಯೋ ಬದಲು ಮನೆಯಲ್ಲಿ ಹಣ್ಣು ತಗೊಂಬಂದು ಈ ಥರ ಮಾಡ್ಕೊಂಡು ತಿಂದರೆ ದೇಹಕ್ಕೂ ಒಳ್ಳೆಯದು. ಇವನ್ನೆಲ್ಲ ಬಿಡಿಸಿಟ್ಕೊಂಡು ಅದು ಸಣ್ಣದಾಗಿ ಹೆಚ್ಕೊಂತಾನೆ ರೀ. ನೋಡಿರಿ, ಇದನ್ನೆಲ್ಲ ಬಿಡಿಸಿಟ್ಕೊಂಡೆ ಈಗ ಅಂಜೂರ ಹಣ್ಣು ಕಟ್ ಮಾಡ್ಕೊಳಕತ್ತೀನಿ. ನೋಡಿರಿ, ಒಳಗಿಂದೆಲ್ಲ ತೆಗ್ಯೋಣ. ನೋಡಿ, ತೆಗೆದ ಇಟ್ಕೊಳ್ಳೋಣ್ರಿ ಸೈಡಿಗೆ. ನೋಡಿರಿ, ಒಂದು ಹೆಚ್ಚಿ ಈ ಥರ ತೋರಿಸ್ತೀನಿ. ಇನ್ನೊಂದು ಯಾವ ಥರ ಹೆಚ್ತೀನಿ ಅಂತ ನೀವೇ ನೋಡಿರಿ. ಅದು ಯೂಸ್ ಮಾಡ್ಕೊತೀನಿ. ಯಾಕಂದ್ರೆ ಲಾಸ್ಟಿಗೆ ನೋಡಿರಿ ಗೊತ್ತಾಕತಿ ಯಾವ ಥರ ಮಾಡಿರ್ತೀನಿ ಅಂತಂದು ಹೇಳಿ. ಸ್ಕಿಪ್ ಮಾಡಬೇಡ್ರಿ ಯಾರು. ನೋಡಿರಿ, ಈ ಥರ ಸಣ್ಣದಾಗಿ ಹೆಚ್ಕೊಳಕತ್ತೀನಿ. ಈ ಥರ ಸಣ್ಣದಾಗಿ ಒಳಗಿಂದೆಲ್ಲನೂ ಹಣ್ಣು ಎಲ್ಲ ತಕ್ಕಂಡು ಈ ಥರ ಇಟ್ಕೊಳ್ಳೋಣ. ನಿಮ್ಮ ಮನೇಲಿ ಯಾವ ಹಣ್ಣು ಭಾಳ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೀವು ಈ ಥರನೇ ಮಾಡ್ತೀರೋ ಇಲ್ವಾ ಅಂತ ಕಮೆಂಟ್ ಮಾಡಿ. ಯಾರು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿರಿ, ಈ ಥರ ಎಲ್ಲನೂ ತೆಗೆದೆ. ನೋಡಿರಿ, ಅದು ಸಿಪ್ಪಿ ಮ್ಯಾಲಿತ್ತು, ಅದನ್ನ ಸ್ವಲ್ಪ ತಕ್ಕಂಡು ಇಟ್ಕೊಂಡೆ. ಯಾಕಂದ್ರೆ ಸಿಪ್ಪಿ ತಿನ್ನಬಾರ್ದು ಅಂತ ಹೇಳಿ. ನೋಡಿರಿ, ಅದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳಕತ್ತೀನಿ. ಬಾಳೆಹಣ್ಣ ಈ ಥರನ ರೌಂಡ್ ಕರ ಮಾಡ್ಕೋಬೋದು. ಇಲ್ಲ ಅಂದ್ರೆ ನಡುವೆ ಈ ಥರ ನೋಡಿರಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳಕತ್ತೀನಿ. ಇನ್ನು ಆ ಹಣ್ಣು ಉಳಿದಿದ್ದನ್ನ ನಾನು ಒಂದು ಸ್ಪೂನ್ ತಗೊಂಡು ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡು, ಯಾಕಂದರೆ ಊಟ ಕ್ಲೀನಾಗಿ ಬರ್ತೈತಿ ಅಂತ ಹೇಳಿ. ನೋಡಿರಿ, ಈ ಥರ ಚೆನ್ನಾಗಿ ಬಂತು. ನೋಡಿರಿ, ಈ ಥರ ತಗೊಳಕತ್ತೀನಿ. ನೋಡಿರಿ, ಈ ಥರ ಎಲ್ಲ ತೆಗೆದಾದ್ಮೇಲೆ ಅದಕ್ಕೆ ನಾನು ಹೆಚ್ಕೊತೀನಿ ರೀ. ಅದನ್ನು ಹೆಚ್ಚಿ ಇಟ್ಕೊತೀನಿ. ನೋಡಿರಿ, ಈ ಥರ ಹೆಚ್ಚಿಟ್ಕೊಳಕತ್ತೀನಿ. ತುಂಬ ರುಚಿಕರವಾಗಿ ಆರೋಗ್ಯಕರವಾದ ಮನೆಯಲ್ಲೇ ಮಾಡ್ಕೊಳ್ಬೋದಂಥ ಸುಲಭವಾದಂಥ ಸೀಕರಣೆನ ಮಾಡಕತ್ತೀನಿ. ನೀವು ಟ್ರೈ ಮಾಡಿ ನೋಡಿ. ಕಮೆಂಟ್ ಬಾಕ್ಸ್ನಲ್ಲಿ ಹೇಗೆ ಬಂತಂತ ನೋಡಿ. ಇದಕ್ಕೆ ನಾನು ಬೆಲ್ಲ ಹಾಕಕತ್ತೇನೆ ರೀ. ಪುಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿರಿ, ಅದು ಸ್ವಲ್ಪ ಗಟ್ಟಿ ಇರೋದಕ್ಕೆ ನಾನು ತೆಗಿಯಾಕತ್ತೀನಿ. ಪುಡಿ ಮಾಡಿ ಹಾಕಿರಿ, ಚೆನ್ನಾಗಿರ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಹಾಲು ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ. ಯಾಕಂದ್ರೆ ಬೆಲ್ಲ ಹಾಲು ಎರಡೂ ಮಿಕ್ಸ್ ಆಗಲಿ. ಚೆನ್ನಾಗಿ ಮಿಕ್ಸ್ ಆದ್ರೆ ಟೇಸ್ಟಿ ಭಾಳ ಇರ್ತೈತಿ. ತುಂಬ ರುಚಿಕರವಾದದ್ದು. ಮತ್ತು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತಿನ್ಬೋದು, ಇಲ್ಲ ಹಾಗೆ ತಿನ್ಬೋದು. ಮಕ್ಳಿಗೆ ಕೊಟ್ಟೆ ಅಂದ್ರೆ ಅವು ಅಡ್ಡಾಡ್ಕೊಂತ ತಿಂತಾವ್ರಿ. ನೋಡಿರಿ, ನಾನು ಅದನ್ನು ಯೂಸ್ ಮಾಡ್ಕೊಳತ್ತೀನಿ, ಅಂಜೂರ ಹಣ್ಣಿನ ಸಿಪ್ಪಿನ. ಯಾಕಂದರೆ ಅದರೊಳಗೆ ನಾನು ಡೆಕೋರೇಷನ್ ಮಾಡಿದೆ. ಈ ಥರ ಹಾಕ್ಕೊಂಡು
ಅದನ್ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇದರಲ್ಲೇ ಹಿಂಗೆ ಹಾಕಿ ಚಪಾತಿ ಜೊತೆಗೆ ತಿನ್ಬೋದು. ಇದೇ ಹೇಳಿದ್ರಿ ನಾನು ಇದನ್ನು ಎದಕ್ಕೆ ಯೂಸ್ ಮಾಡ್ತೀನಿ ಅಂತ ನೋಡಿರಿ ಅಂತಂದು ಸ್ಕಿಪ್ ಮಾಡಿದೆ. ನೋಡಿರಿ ಚಪಾತಿ ಮಾಡಿದ್ದೆ ನೋಡಿರಿ, ರೆಡಿ ಆಯ್ತು ಚಪಾತಿ ಮತ್ತು ಬಾಳೆಹಣ್ಣು ಅಂಜೂರ ಸೀಕರಣೆ ರೆಡಿ.